ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು January 1st 2026 ನ್ಯೂ ಇಯರ್. ಮೊದಲನೇದಾಗಿ ಎಲ್ಲ ನನ್ನ ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲ ನಿಮ್ಗೆ ಒಳ್ಳೇದಾಗಲಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ಸೋ ನ್ಯೂ ಇಯರಲ್ಲಿ ನ್ಯೂ ಲುಕ್, ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಇಲ್ಲಿವರೆಗೂ ಇತ್ತು, ನಿಮಗೆಲ್ಲ ಗೊತ್ತಿದ್ದಂಗೆ ನನ್ನ ಹೇರ್ಸು. ಸ್ವಲ್ಪ ಲುಕ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಶಾರ್ಟ್ ಮಾಡಿಸಿ, ಯಾಕಂದ್ರೆ ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ಪ್ಲಿಟ್ ಎಂಡ್ಸ್ ಎಲ್ಲ ತೆಗ್ಸೋವಾಗ ಶಾರ್ಟ್ ಆಗುತ್ತೆ ವಿಷಯ. ಸೊ ಹಾಗಾಗಿ ಹೇರ್ ಕಟ್ಟಿಂಗ್ ಎಲ್ಲ ಆಯಿತು. ಇವತ್ತು ನೆನೆ ನೈಟ್ ಪಾರ್ಟಿ ಎಲ್ಲ ಆಯಿತು, ಅದ್ರದ್ದೆಲ್ಲ ವ್ಲಾಗ್ಸ್ ಹಾಕ್ತೀನಿ. ನಿಮ್ಮ ನ್ಯೂ ಇಯರ್ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ದುಪ್ಪಟ್ಟ ಇದು. ಸೊ ಚೆನ್ನಾಗಿದೆ, ಒಂಥರ ಕಾಟನ್, ಟೆಂಪಲ್ಸ್ಗೆಲ್ಲ ಹಾಕೊಂಡು ಹೋಗೋಕ್ಕೆ. ಇದು ಲಿಂಕ್ ಹೇಳ್ಬೇಡಿ, ಆಫ್ಲೈನಲ್ಲಿ ತೊಗೊಂಡಿದ್ದು. ಸೊ ಹಾಗಾಗಿ ನಾನು ಲಿಂಕ್ ಎಲ್ಲ ಏನು ಪ್ರೊವೈಡ್ ಮಾಡ್ತಿಲ್ಲ. ಚೆನ್ನಾಗಿದೆ, ನೆಕ್ ಈ ಥರ ವಿ ನೆಕ್ ಬಂದಿದೆ, ಹ್ಯಾಂಡ್ಸ್ ಥರ ಬಂದಿದೆ, ನೈಸ್, ಚೆನ್ನಾಗಿದೆ. ನೈಟ್ ಪಾರ್ಟಿಗೆ ಹೋಗಿದ್ವಿ, ಬೆಳಗ್ಗೆ ಎಲ್ಲ ರೆಸ್ಟ್ ಮಾಡಿದ್ದು, ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಆಯಿತು. ಆ್ಯಂಡ್ ಈವ್ನಿಂಗ್ ಈಗ ರೆಡಿ ಆಗಿದ್ದೀವಿ, ಇವಾಗ ಟೆಂಪಲ್ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನಿಮ್ಮ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ 2025 ನನಗೆ ತುಂಬಾ ಲೆಸನ್ಸ್ ಅನ್ನೋದನ್ನು ಕಲಿಸಿದೆ. ಸೊ ಎಲ್ಲನೂ ಆಗಿದೆ, ನೆಗೆಟಿವು ಇದೆ, ಪಾಸಿಟಿವ್ ಇದೆ. ನೆಗೆಟಿವ್ ಇಂತ ಪಾಸಿಟಿವ್ ಜಾಸ್ತಿ. ಎಂಡ್ ಆಫ್ ದ ಡೇ ನೆಗೆಟಿವ್ ಇದ್ರೇ ನಾವು ಪಾಸಿಟಿವ್ನ ರೀಚ್ ಆಗೋಕ್ಕಾಗೋದು. ಹಾಗಾಗಿ ನಾನು ಅಂದ್ಕೊಂಡಿರೋದ್ರಲ್ಲಿ ನಾನು ಏನೆಲ್ಲ ರೆಸಲ್ಯೂಷನ್ ಇಟ್ಕೊಂಡಿದ್ದೆ ಜಾನ್ವರಿಯಲ್ಲಿ, ಅಂದರೆ ಲಾಸ್ಟ್ ಇಯರ್ 2025 ಜನವರಿಯಲ್ಲಿ. ಸೊ ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗಿದೆ ಅಲ್ಲ ರೂಪೇಶ್? ಹಾಂ, 80% ಕಂಪ್ಲೀಟ್ ಆಗಿದೆ. ಇನ್ನು ಒಂದು 20% ಮಾಡೋಕ್ಕಾಗಿಲ್ಲ. ದಟ್ಸ್ ಓಕೆ, ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಒಂದು ವಿಷನ್ ಬೋರ್ಡ್ ಕೂಡ ಈ ಸಲ ರೆಡಿ ಮಾಡಿದ್ದೀನಿ. ಲಾಸ್ಟ್ ಟೈಮ್ 2025 ಅಂದ್ಕೊಂಡಿದ್ದೆ ಹೆಲಿಕಾಪ್ಟ್ರಲ್ಲಿ ಹೋಗಬೇಕು, ಪ್ರಾಪರ್ಟಿ ಮಾಡಬೇಕು, ಏನೇನು ಅಂದ್ಕೊಂಡಿದ್ದೋ ಎಲ್ಲ ಆಲ್ಮೋಸ್ಟ್ ಆಗಿದೆ. ಈ ವರ್ಷವೂ ಅದೇ ಥರ ವಿಷನ್ ಬೋರ್ಡ್ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಓಕೆ, ನಾನು ಏನೇನು ವಿಷನ್ ಬೋರ್ಡೆಲ್ಲ ಹಾಕಿದ್ದೀನಿ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇಯರ್ ತೋರಿಸ್ತೀನಿ, ಇದಾದಮೇಲೆ ತೋರಿಸ್ತೀನಿ, ಇವಾಗೇ ತೋರಿಸೋದು ಬೇಡ. ಸೊ ನಾನು ಎಷ್ಟು ಚೆನ್ನಾಗಿ ಅದನ್ನು ಎಡಿಟ್ ಮಾಡಿ ಒನ್ ಡೇ ಪೂರ್ತಿ ನನಗೆ ಅದನ್ನು ಮಾಡೋಕ್ಕೆ ಆಗಿದೆ ಗೊತ್ತಾ. ನೆನ್ನೆ ಅಲ್ಲ ಮೊನ್ನೆ ಅನಿಸುತ್ತೆ, ಮಂಗಳವಾರ ಸೈಟ್ಗೆ ಹೋಗಿದ್ನಲ್ಲ ನಾನು. ಇಲ್ಲ, ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಸಲೂನ್ಗೆ ಹೋಗೋವರೆಗೂ ಅದೇ ಕೆಲಸ, ನಾನು ಎಡಿಟ್ ಮಾಡೋದೇ ಆಗೋಗಿತ್ತು. ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಆ ಬೋರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹೆಂಗನ್ನಿಸ್ತು ನಿನಗೆ ಅದು? ಅವ್ರು ಶಾಕು, ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ಯಾ ಅಂತ. ಸೊ ಅದನ್ನು ನಾನು ನೆಕ್ಸ್ಟ್ ಇಯರ್ ರಿವೀಲ್ ಮಾಡಿ ಅದರಲ್ಲಿ ಏನೆಲ್ಲ ನಾನು ಸಕ್ಸಸ್ ಮಾಡಿದ್ದೀನಿ, ಏನೆಲ್ಲ ರೀಚ್ ಆಗಿದ್ದೀನಿ ಅಂತ ನಿಮ್ಮ ಜೊತೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆಯೇ ಇವಾಗ ಕಾಫಿ ಕುಡ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಗುರುವಾರ ಅಲ್ಲ, ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಅಂತ ಅಂದ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ. ಅದಾದಮೇಲೆ ಎಲ್ಲಾದರೂ ಒಳ್ಳೆ ಕಡೆ ಹೋಗಿ ಊಟ ಮಾಡೋಣ. ನೈಟು ನಾವು ಮನೆಗೆ ಬಂದಿದ್ದು ನೈಟು ನಾವು ಪಾರ್ಟಿಗೆ ಹೋಗಿದ್ವಲ್ಲ, ಪಾರ್ಟಿ ಮುಗಿಯೋಷ್ಟಲ್ಲ 2 ಗಂಟೆ ಆಯಿತು. ಅಲ್ಲಿಂದ ಹಂಗೆ ರೂಪೇಶ್ ಫ್ರೆಂಡ್ ಅವ್ರ ಮನೆ ಹತ್ರ ಹೋಗಿ ನಾವು ಬೆಳಗ್ಗೆ 7:00 ಮನೆಗೆ ಬಂದಿದ್ದು. ಏನು ಮಾಡೋದು, ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ, ಒನ್ ಡೇ ಎಂಜಾಯ್ ಮಾಡಿ ಬರೋದು. ಯಾವಾಗಲೂ ನಾವು ಈ ಥರ ಹೋಗಲ್ಲ, ತುಂಬಾ ರೇರ್ ಅಲ್ಲ, ಇಯರ್ಲಿ ಒನ್ಸ್ ಅಲ್ವಾ ರೂಪೇಶ್? ಇಯರ್ಲಿ ಒನ್ಸ್ ಆಯಿತಾ. ನೆನ್ನೆ ನೈಟ್ ಹೋದವರು ಬೆಳಗ್ಗೆ 7:00 ಬಂದು ಮಲ್ಕೊಂಡವರು 12:30 1 ಗಂಟೆಗೆ ಎದ್ದು ಊಟ ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ. ಹಾಗೆಯೇ ರೂಪೇಶ್ನ ಮಾತಾಡ್ಸೋಣ. ರೂಪೇಶ್ ಬೇಗ ಬಾ, ಚಾರ್ಜ್ ಇಲ್ಲ, ಬಾ ಮಗು. ಮೇಲೆ ಕ್ಯಾಮ್ರಾ ನಾನು ಬಗಲ. ಓಕೆ, ವಿಶ್ ಮಾಡು ಎಲ್ಲರಿಗೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಯೂಶಲಿ ನಮಗೆ ಯುಗಾದಿ ಹಬ್ಬ, ಬಟ್ ಇದು ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಏನಾದ್ರಿ ಅಷ್ಟೇ ಅಲ್ವಾ? ಹೆಂಗಿತ್ತು ನೈಟು? ಚೆನ್ನಾಗಿ ಎಂಜಾಯ್ ಮಾಡಿದ. VIP ಪಾಸ್ ತೊಗೊಂಡಿದ್ದು ನಾವು. ಸೊ 8,000 ರೂಪೀಸ್ ನಮ್ಮಿಬ್ಬರಿಗೆ ಕಂಪಲ್ಗೆ, ಅನ್ಲಿಮಿಟೆಡು, ಸಕ್ಕದಾಗಿತ್ತು. ನಾವು ಎಂಜಾಯ್ ಮಾಡಿದ್ವಿ. ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಟೆಂಪಲ್ಗೆ ಹೋಗಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ಹಾಕ್ತೀನಿ. ಫ್ರೆಂಡ್ಸ್, ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ವೆಡ್ನೆಸ್ಡೇ ಈವ್ನಿಂಗ್, ಅಂದರೆ December 31st ಈವ್ನಿಂಗ್. ಬೆಳಗ್ಗೆಯಿಂದ ನಾನು ವಿಷನ್ ಬೋರ್ಡ್ ರೆಡಿ ಮಾಡೋದು ಆಗೋಯ್ತು. ಸೊ ಈವ್ನಿಂಗು ಸಲೂನ್ಗೆ ಹೋಗಿದ್ದೆ. ಆ್ಯಕ್ಚುಲಿ ನಾನು December 1st ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಹೋಗೋಕ್ಕೆ ಆಗಿಲ್ಲ. ಸರಿ, ಇವಾಗ ಹೆಂಗಿದ್ರು ವ್ಯಾಕ್ಸ್ ಮಾಡಿಸ್ಲೇಬೇಕು. ಕೂದಲು ಬೇರೆ, ನನಗೆ ಹೇರ್ ಗ್ರೋತ್ ಅನ್ನೋದು ತುಂಬಾ ಜಾಸ್ತಿ ಫ್ರೆಂಡ್ಸ್. ಮಂತ್ಲಿ ಟ್ವೈಸ್ ನಾನು ವ್ಯಾಕ್ಸಿಂಗ್ ಮಾಡಿಸ್ಬೇಕು. ಸೊ ಅಷ್ಟು ಗ್ರೋತ್ ಆಗಿರುತ್ತೆ, ಮಾಡಿಸ್ಲೇಬೇಕು. ಇವತ್ತು ಡ್ರೆಸ್ ಆ ಥರದ್ದು ಹಾಕ್ಕೋಬೇಕಲ್ವ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋವಂಥ ಸ್ಪಿನ್ಗೆ ಹೋಗಿದ್ದೆ. ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ.
ಆ್ಯಕ್ಚುಲಿ ನಾನು ಜಾಸ್ತಿ ಕಟ್ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ರೂಪೇಶ್ಗೆ ಶಾರ್ಟ್ ಹೇರ್ಸ್ ಇಷ್ಟ ಆಗಲ್ಲ. ಹೆಣ್ಮಕ್ಳು ಅಂದಮೇಲೆ ಲಾಂಗ್ ಹೇರ್ಸ್ ಇರಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಟ್ರೂ ಅದು, ಬಟ್ ನನಗೆ ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಆಗಿಬಿಟ್ಟಿತ್ತು. ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಈ ಸ್ಪ್ಲಿಟ್ ಎಂಡ್ಸ್ ಎಲ್ಲ ತೆಗೆದ್ರೆ ನಿಮಗೆ ಚೆನ್ನಾಗಿ ಇನ್ನೂ ಗ್ರೋತ್ ಆಗುತ್ತೆ ಅಂತ. ಸರಿ, ಓಕೆ, ನನಗೂ ಚೇಂಜ್ ಬೇಕಲ್ವಾ, ಆಯಿತು. ನನಗೂ ದೊಡ್ಡ ಅಂದರೆ ಲಾಂಗ್ ಹೇರ್ಸ್ ಮೇಂಟೈನ್ ಮಾಡಿ ಮಾಡಿ ತಲೆನೋವು ಬಂದಿತ್ತು. ಒಂದು ಸ್ವಲ್ಪ ಬ್ರೇಕ್ ಥರ ಇರಲಿ, ಹೆಂಗಿದ್ರು ನನಗೆ ಹೇರ್ ಗ್ರೋತ್ ಜಾಸ್ತಿ ಅಲ್ವಾ ಅಂತ ಅಂದ್ಕೊಂಡು ಹೇರ್ ಕಟ್ನ ಮಾಡಿಸ್ತಾ ಇದ್ದೀನಿ. ಇದು ಮಾಡಿಸ್ಕೊಂಡು ನಾವು ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಮುಗಿಸ್ಕೊಂಡು ವ್ಯಾಕ್ಸಿಂಗ್ ಎಲ್ಲ ಮುಗೀತು. ಇವಾಗ ಹೋಗಿ ಹೇರ್ ಕಟ್ ಮಾಡಿಸ್ಬೇಕು. ಆ ವ್ಯಾಕ್ಸಿಂಗ್ ಪಟ್ ಅಂತ ಕೀಳೋವಾಗ ನನ್ನ ಪೇನೆಲ್ಲ ಹೊಟ್ಟೋಯ್ತು. ನನಗೆ ಏನೆಲ್ಲ ನೆಗೆಟಿವಿಟಿ ಇದೆ ಆ ಪೇನಲ್ಲಿ ಹೊಟ್ಟೋಗ್ಲಿ ಅಂತ ಅಂದ್ಕೊಂಡೆ. ಆ್ಯಂಡ್ ಬನ್ನಿ ಇವಾಗ ಹೇರ್ ಕಟ್ ಮಾಡಿಸೋಣ. ಫೇಸ್ಗೆ ಏನು ಮಾಡಿಸಿಲ್ಲ, ಥ್ರೆಡ್ಡಿಂಗ್ ಎಲ್ಲ ಏನು ಮಾಡಿಸಿಲ್ಲ. ನಮ್ಮ ಬರ್ಡೇ ಬರ್ತಾ ಇದೆಯಲ್ಲ ಅವಾಗೇ ಮಾಡಿಸೋಣ ಅಂತ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ಇವಾಗ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಳ್ಳೋಣ. ಹೊಸ ಬಟ್ಟೆಗಳೆಲ್ಲ ಇತ್ತು, ಬಟ್ ಆದ್ರೂ ಏನೋ ನ್ಯೂ ಇಯರ್ಗೆ ಪರ್ಚೇಸ್ ಮಾಡಬೇಕಲ್ಲ ಹೊಸ ಬಟ್ಟೆಗಳು ಅಂತ ಅಂದ್ಕೊಂಡು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಬಂದಮೇಲೆ ಪಾರ್ಟಿಗೆ ಸಡನ್ನಾಗೆ ಪ್ಲ್ಯಾನ್ ಆಯಿತು. ಆ್ಯಕ್ಚುಲಿ ಪಾರ್ಟಿಗೆ ಹೋಗೋದಿರಲಿಲ್ಲ, ಇವತ್ತು ಮಧ್ಯಾಹ್ನ ಪ್ಲ್ಯಾನ್ ಆಗಿದ್ದು. ಯೂಶ್ವಲಿ ಈ 3 ಇಯರ್ಸಿಂದ ಏನಾಗ್ತಿತ್ತು ಅಂದರೆ, ಮಗು ಇರೋದ್ರಿಂದ ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ಮಲ್ಕೊಳ್ತಾ ಇದ್ವಿ ಅಷ್ಟೇ. ಮದುವೆಗೆ ಮುಂಚೆ ನಾವು ಪಾರ್ಟೀಸ್ಗೆ ಹೋಗ್ತಾ ಇದ್ವಿ. ಅದಾದಮೇಲೆ ಹೋಗೇ ಇಲ್ಲ. ಸರಿ, ರೂಪೇಶ್ಗೆ ಹೇಳಿದೆ, ಇಲ್ಲ ಈ ವರ್ಷ ಹೋಗೋಣ, ಎಂಜಾಯ್ ಮಾಡಲೇಬೇಕು ರೂಪೇಶ್ ಅಂತ ಹೇಳಿ ಸಡನ್ನಾಗಿ ಎಲ್ಲಪ್ಪ ಹೋಗೋದು ಅಂತ ಅಂದ್ಕೊಂಡ್ರೆ, ಬುಕ್ ಮೈ ಶೋ ಅಲ್ಲಿ ನೋಡ್ತೀವಿ ಟಿಕೆಟ್ಸು ಎಲ್ಲ ಕಡೆ ಬುಕ್ಕಿಂಗ್ ಆಗೋಗಿದೆ. ಸರಿ, ಅವ್ರ ಫ್ರೆಂಡನ್ನು ಕೇಳಿದ್ದಕ್ಕೆ, ಸರಿ ಇಲ್ಲಿ ಹೋಗು ವೈಟ್ ಫೀಲ್ಡಲ್ಲಿ ರಾಧಾ ಹೋಮೇಜಲ್ಲಿ ನಿನ್ಗೆ ಅಲ್ಲೇ ಸಿಗ್ಬೋದು ಟಿಕೆಟ್ಸು ಅಂತ. ಸರಿ, ಓಕೆ ಅಂದ್ಬಿಟ್ಟು ಬಂದ್ವಿ. ಯಾವಾಗಲೂ ನಾವು ನಾರ್ಮಲ್ ಕ್ರೌಡಲ್ಲಿ ಟಿಕೆಟ್ಸ್ ತೊಗೊಳ್ತಾ ಇದ್ವಿ, ಆಯಿತಾ. ಇಲ್ಲಿ ನಮ್ಮ ಡೆವಲಪ್ಮೆಂಟ್ ನೋಡಿ, ಆಯಿತಾ. ಮಗು ಹುಟ್ಟಕ್ಕೆ ಮುಂಚೆ ಹೋದರೆ ನಾವು ನಾರ್ಮಲ್ ಟಿಕೆಟ್ಸ್ನ ತೊಗೊಂಡು ನಾವು ಪಾರ್ಟಿನ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತು VIP ಟಿಕೆಟ್ಸ್ ತೊಗೊಳ್ಳೋ ಅಷ್ಟು ಬೆಳೆದಿದ್ದೀವಿ. ಐ ಆಮ್ ವೆರಿ ಪ್ರೌಡ್ ಫಾರ್ ದ್ಯಾಟ್. ತುಂಬ ಖುಷಿಯಾಗುತ್ತೆ ನನಗೆ. ಇದನ್ನೆಲ್ಲ ನಿಮ್ಮ ಹತ್ರ ಕೊಚ್ಕೋಬೇಕು ಅಂತ ಹೇಳ್ತಾ ಇಲ್ಲ, ನೀವು ಅಷ್ಟು ಕಷ್ಟಪಡಿ, ಆಯಿತಾ. ಇಷ್ಟೇ ಅಲ್ಲ ಲೈಫ್ ತುಂಬ ಇದೆ, ಎಂಜಾಯ್ ಮಾಡ್ಬೋದು, ಆಯಿತಾ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಆಮೇಲೆ ನಾನು ಡ್ರೆಸ್ ಲಿಂಕ್ ನಿಮಗೆ ಬೇಕು ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 3400 ರುಪೀಸ. ತುಂಬ ಖುಷಿ ಆಗುತ್ತೆ ನನಗೆ. ಒಂದು 600-700 ರುಪೀಸ್ ನಾನು ಮಗು ಊಟಕ್ಕೂ ಮುಂಚೆ ಅಂದರೆ ಅವಾಗ ನಾನು ಪರ್ಚೇಸ್ ಮಾಡ್ತಾ ಇದ್ದಿದ್ದು. ಇವಾಗ ಇಷ್ಟು ತೊಗೊಳ್ಳೋ ರೇಂಜಿಗೆ ಬೆಳೆದಿದ್ದೀನಿ ಅಂತ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಇವಾಗ ಬನ್ನಿ ಪಾರ್ಟಿ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ರಾ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ, ಓಕೆನಾ. ನಮಗೆ ಗೊತ್ತಿಲ್ಲ ಈ ಹೋಟೆಲಲ್ಲಿ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಅಂತ. ಹಿಂಗೆ ಅಂತ ಗೊತ್ತಿದ್ರೆ ನಾನು ಯದುವೀರನ್ನ ಕೂಡ ಖಂಡಿತ ಕರ್ಕೊಂಡು ಬರ್ತಾ ಇದ್ದೆ. ಸೊ ನಾವು ಯೂಶ್ವಲಿ ಪ್ರೀವಿಯಸ್ ಆಗಿ ಹೋಗೋ ಥರದ್ರಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಥರ ಇರಲಿಲ್ಲ, ಹಾಗಾಗಿ ಯದುವೀರನ್ನ ಕರ್ಕೊಂಬಂದಿಲ್ಲ. ಯದುವೀರು ಚಿಕ್ಕಮ್ಮ ಅವ್ರ ಮನೇಲಿದ್ದಾನೆ, ಅವ್ರ ಜೊತೆ ಎಂಜಾಯ್ ಮಾಡ್ತಿದ್ದಾನೆ. ಬಟ್ ನನಗೆ ಅದೊಂದು ಗಿಲ್ಟ್ ಇತ್ತು, ಆಯಿತಾ, ಅವನು ಕರ್ಕೊಬರ್ಬೋದಾಗಿತ್ತು ಅಂತ. ದಟ್ಸ್ ಓಕೆ. ತಿರ್ಗಾ ನಾವು ನೆಕ್ಸ್ಟ್ ಡೇ ಅಂದರೆ ಜನವರಿ 1 ಈವ್ನಿಂಗು ನಾವು ಡಿನ್ನರ್ಗೆ ಹೋಗಿದ್ವಿ, ಅಲ್ಲಿ ಎಂಜಾಯ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು VIP ಝೋನು. ಹಿಂದೆಗಡೆ ಕಾಣ್ತಾ ಇದೆ, ಅಲ್ಲಿ ನಾರ್ಮಲ್ ಟಿಕೆಟ್ಸಲ್ಲಿ ಅಂದರೆ ಅಲೋಕಾರ್ಡ್ ಥರ ಎಂಟ್ರಿ ಫೀಸ್ ಅಂತ ಇರುತ್ತೆ. ಅದು ಪೇ ಮಾಡಿಬಿಟ್ಟು ಬಂದು ಅವ್ರಿಗೆ ಏನು ಬೇಕೋ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ನಮಗೆ VIP ಝೋನು ಅನ್ಲಿಮಿಟೆಡ್, ಅವರೇ ಬಂದು ಸರ್ವ್ ಮಾಡ್ತಾರೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಆಡಿದೆ. ಹಿಂಗೆ ಡ್ಯಾನ್ಸ್ ಆಡಿದೆ ಅಂದರೆ, ಆ್ಯಕ್ಚುಲಿ ನಾನು ಸ್ಕೂಲಲ್ಲೂ ಅಷ್ಟೇ ಡ್ಯಾನ್ಸಲ್ಲಂತೂ ನಂದೇ ಫಸ್ಟು. ಸೊ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ದೆ. ಏರೋಬಿಕ್ಸ್ ಕ್ಲಾಸಲ್ಲೂ ಅಷ್ಟೇ. ಬಟ್ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ನಿಮ್ಗೆ ಆಡ್ ಅನಿಸ್ಬೋದು. ಬಟ್ ಐ ಲವ್ ಮ್ಯೂಸಿಕ್. ನನಗೆ ಮ್ಯೂಸಿಕ್ ಬಂತು ಅಂದರೆ ನನ್ನ ಬಾಡಿ ನಿಲ್ಲೋದೇ ಇಲ್ಲ ಬಿಡಿ, ಅಷ್ಟು ಡ್ಯಾನ್ಸ್ ಆಡ್ತೀನಿ. ಸೊ ಅದೆಲ್ಲ ಕೂಡ ಆಗ್ತೀನಿ, ನೋಡಿ ಎಂಜಾಯ್ ಮಾಡಿ.
I want to get nowhere. On the go baby, it is hard baby, rock the body baby, patrolling it for me. On the go baby, it is hard baby. ಫ್ರೆಂಡ್ಸ್, ಈ ವಿಡಿಯೋಸ್ ಎಲ್ಲ ನೋಡಿ ಬ್ಯಾಡಾಗಿ ಮಾತ್ರ ಕಾಮೆಂಟ್ಸ್ ಹಾಕಬೇಡಿ. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಮುಚ್ಚಿಡ್ಬೋದಾಗಿತ್ತು, ಬಟ್ ಐ ಡೋಂಟ್ ವಾಂಟ್ ಟು. ನೀವೆಲ್ಲ ನಮ್ಮ ಫ್ಯಾಮಿಲಿ ಥರ ಆಗಿರೋದ್ರಿಂದ ನಾನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು. ಈ ವಿಡಿಯೋಸ್ ನೋಡಿ, ನನ್ನ ಡ್ಯಾನ್ಸ್ ನೋಡಿ, ನನ್ನ ರಿಲೇಟಿವ್ಸೂ ಮಾತಾಡ್ಕೊಳ್ತಾರೆ ಹಿಂದಿಗಡೆ, ಅವಳು ಅಲ್ಲಿಗೋಗಿದ್ದಾಳೆ, ಡ್ಯಾನ್ಸ್ ಆಡಿದ್ದಾಳೆ, ಪಬ್ಲಿಕ್ಕಾಗಿ ಹೋಗಿದ್ದಾಳೆ ಅಂತ ಎಲ್ಲ. ಏನೇ ಮಾಡಿದ್ರು ನಾನು ಡೇರಾಗಿ ಹೇಳ್ತೀನಿ, ನಮ್ಮ ಫ್ಯಾಮಿಲಿಗೆ ಗೊತ್ತಿರೋ ಥರನೇ ಎಲ್ಲರಿಗೂ ಹೇಳಿ ನನ್ನ ಹಸ್ಬೆಂಡ್ ಮುಂದೆನೇ ನಾನು ಡ್ಯಾನ್ಸ್ ಮಾಡಿದ್ದೀನಿ, ಆಯಿತಾ? ಗೊತ್ತಿಲ್ದಿರೋ ಥರ ಮುಂದೆ ಒಂದು ಹಿಂದೆ ಒಂದು ನಾನು ಮಾಡಲ್ಲ. ಆ್ಯಂಡ್ ಐಮ್ ವೆರಿ ಪ್ರೌಡ್. ನಮ್ಮ ಕಷ್ಟಾರ್ಜಿತ ನಾವು ದುಡ್ದು ನಾವು ಎಂಜಾಯ್ ಮಾಡ್ತಿದ್ದೀವಿ. ದಯವಿಟ್ಟು ಕಾಮೆಂಟ್ಸ್ ಬ್ಯಾಡಾಗಿ ಹಾಕಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಾಗಲಿ. ಎಲ್ಲರೂ ಅಂದ್ಕೊಂಡಿರೋದು ಎಲ್ಲ ಸಾಧಿಸಿ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ನ್ಯೂ ಇಯರ್ ಪಾರ್ಟಿ ಈ ರೀತಿ ಇತ್ತು. ಪಾರ್ಟಿ ಮುಗಿಸ್ಕೊಂಡು ರೂಪೇಶ್ ಫ್ರೆಂಡ್ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬಂದ್ವಿ. ನೆಕ್ಸ್ಟ್ ಡೇ ವ್ಲಾಗ್ಸ್ ಹಾಕ್ತೀನಿ ನೋಡಿ. ಈಗ ಇದು ನ್ಯೂ ಇಯರ್ ಸಂಜೆ ದೇವ್ರ ಪೂಜೆ ಎಲ್ಲ ಮಾಡಿ ರಾಘವೇಂದ್ರ ಸ್ವಾಮಿ ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ನಾಗಾರ್ಜುನಾಗ ಹೋಗಿ ಯದುವೀರ್ ನಾವೆಲ್ಲ ಊಟ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ರೂಪೇಶ್ ಹತ್ರ ಇದೆ. ನಾನು ವಿಡಿಯೋ ಎಡಿಟ್ ಮಾಡುವಾಗ ಅವ್ರ ಆಫೀಸಲ್ಲಿದ್ದಾರೆ, ಹಾಗಾಗಿ ಅದನ್ನು ಹಾಕೋಕ್ಕಾಗಿಲ್ಲ. ಈ ವರ್ಷ ನಿಮ್ಮ ನ್ಯೂ ಇಯರ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್.